ಈಗ ತಾನೇ ಅದೇ ಮದ್ದೂರು ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ, ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಕೆಲವರೆಲ್ಲ ಅವ್ರದ್ದೊಂದು ಸಂಸ್ಥೆ ಇತ್ತು, ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಅವ್ರಿಗೆ ಇಲ್ಲ, ನಾನು ಇನ್ನೊಂದು ಜಾಗ, ನನ್ನ ಮಗಳ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳಿದ್ರಂತೆ. ಸೊ ಅಲ್ಲೊಂದು ಕಾಫಿ ಡೇ ಬಿಲ್ಡಿಂಗು ಇತ್ತು. ಆ ಜಾಗದಲ್ಲೇ ಒಂದು 6-7 ಎಕರೆ ಇದೆ. ಅಲ್ಲೇ ಅದನ್ನು ಮಾಡೋಂಥ ಒಂದು ತೀರ್ಮಾನ ಮಾಡಿ, ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು. ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ, ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ, 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ಸೊ ಎಲ್ಲರೂ ಕೂಡ ಮದ್ದೂರವ್ರು ಇರ್ಬೋದು, ಯಾರೇ ಇರ್ಬೋದು, ಅಲ್ಲೇ ಬಂದು ಅದಕ್ಕೆ ವ್ಯವಸ್ಥೆ ಮಾಡೋಂಥ ಎಲ್ಲ ಏನೇನು ಗೈಡೆನ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ರಜೆ ಅನೌನ್ಸ್ ಮಾಡಿರೋದ್ರಿಂದ ಸರ್ ಎಲ್ಲ ಶಾಸಕರು ಬರ್ತಿದ್ದಾರೆ ವಾಪಸ್? ಇಲ್ಲ, ಈಗೆಲ್ಲ ಬರ್ತಾ ಇದ್ದಾರೆ. ಈಗ ಕುಟುಂಬದ ಪೂಜಾ ಕೈಂಕರ್ಯಗಳು ಅಲ್ಲೇ ನಡೆಯುತ್ತಾ ಅಥವಾ ಇಲ್ಲ? ಅಲ್ಲೇ ನಡೀತದೆ. ಈಗ 5:15 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ. ಬಂದ ಮೇಲೆ ಪಕ್ಷದಿಂದ ಅವ್ರಿಗೆ, ಪಕ್ಷದ ಅಧ್ಯಕ್ಷರು ಆಗಿದ್ದರು, ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು, ಆ ರೀತಿ ಏನು ಗೌರವನ ಸಲ್ಲಿಸಬೇಕೋ ಆ ಕೆಲಸವನ್ನು 5:15 ಗಂಟೆ ನಂತರ ಅಲ್ಲಿ ಭಾರತ್ ಜೋಡೋ ಭವನ್ ಅವರೇ ಅದನ್ನು, ಆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಅಲ್ಲೇ ಅದು ಅವರ ಅಂತಿಮ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಿಎಂ ಏನಾದರೂ ನಾಳೆ ಅಂತ್ಯ ಸಂಸ್ಕಾರದಲ್ಲಿ ಖಂಡಿತ ಮಾಡ್ತಾರೆ. ಇವತ್ತಿಲ್ಲ, ನಾಳೆಗಿಲ್ಲ. ಈಗ ತಾನೇ ಅದೇ ಮದ್ದೂರು ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ, ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಕೆಲವರೆಲ್ಲ ಅವ್ರದ್ದೊಂದು ಸಂಸ್ಥೆ ಇತ್ತು, ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಅವ್ರಿಗೆ ಇಲ್ಲ, ನಾನು ಇನ್ನೊಂದು ಜಾಗ, ನನ್ನ ಮಗಳ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳಿದ್ರಂತೆ. ಸೊ ಅಲ್ಲೊಂದು ಕಾಫಿ ಡೇ ಬಿಲ್ಡಿಂಗು ಇತ್ತು. ಆ ಜಾಗದಲ್ಲೇ ಒಂದು 6-7 ಎಕರೆ ಇದೆ. ಅಲ್ಲೇ ಅದನ್ನು ಮಾಡೋಂಥ ಒಂದು ತೀರ್ಮಾನ ಮಾಡಿ, ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು. ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ, ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ, 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ಸೊ ಎಲ್ಲರೂ ಕೂಡ ಮದ್ದೂರವ್ರು ಇರ್ಬೋದು, ಯಾರೇ ಇರ್ಬೋದು, ಅಲ್ಲೇ ಬಂದು ಅದಕ್ಕೆ ವ್ಯವಸ್ಥೆ ಮಾಡೋಂಥ ಎಲ್ಲ ಏನೇನು ಗೈಡೆನ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ರಜೆ ಅನೌನ್ಸ್ ಮಾಡಿರೋದ್ರಿಂದ ಸರ್ ಎಲ್ಲ ಶಾಸಕರು ಬರ್ತಿದ್ದಾರೆ ವಾಪಸ್? ಇಲ್ಲ, ಈಗೆಲ್ಲ ಬರ್ತಾ ಇದ್ದಾರೆ. ಈಗ ಕುಟುಂಬದ ಪೂಜಾ ಕೈಂಕರ್ಯಗಳು ಅಲ್ಲೇ ನಡೆಯುತ್ತಾ ಅಥವಾ ಇಲ್ಲ? ಅಲ್ಲೇ ನಡೀತದೆ. ಈಗ 5:15 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ. ಬಂದ ಮೇಲೆ ಪಕ್ಷದಿಂದ ಅವ್ರಿಗೆ, ಪಕ್ಷದ ಅಧ್ಯಕ್ಷರು ಆಗಿದ್ದರು, ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು, ಆ ರೀತಿ ಏನು ಗೌರವನ ಸಲ್ಲಿಸಬೇಕೋ ಆ ಕೆಲಸವನ್ನು 5:15 ಗಂಟೆ ನಂತರ ಅಲ್ಲಿ ಭಾರತ್ ಜೋಡೋ ಭವನ್ ಅವರೇ ಅದನ್ನು, ಆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಅಲ್ಲೇ ಅದು ಅವರ ಅಂತಿಮ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಿಎಂ ಏನಾದರೂ ನಾಳೆ ಅಂತ್ಯ ಸಂಸ್ಕಾರದಲ್ಲಿ ಖಂಡಿತ ಮಾಡ್ತಾರೆ. ಇವತ್ತಿಲ್ಲ, ನಾಳೆಗಿಲ್ಲ. ಈಗ ತಾನೇ ಅದೇ ಮದ್ದೂರು ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ, ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಕೆಲವರೆಲ್ಲ ಅವ್ರದ್ದೊಂದು ಸಂಸ್ಥೆ ಇತ್ತು, ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಅವ್ರಿಗೆ ಇಲ್ಲ, ನಾನು ಇನ್ನೊಂದು ಜಾಗ, ನನ್ನ ಮಗಳ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳಿದ್ರಂತೆ. ಸೊ ಅಲ್ಲೊಂದು ಕಾಫಿ ಡೇ ಬಿಲ್ಡಿಂಗು ಇತ್ತು. ಆ ಜಾಗದಲ್ಲೇ ಒಂದು 6-7 ಎಕರೆ ಇದೆ. ಅಲ್ಲೇ ಅದನ್ನು ಮಾಡೋಂಥ ಒಂದು ತೀರ್ಮಾನ ಮಾಡಿ, ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು.
ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ. 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ಸೊ ಎಲ್ಲರೂ ಕೂಡ ಮದ್ದೂರವ್ರು ಇರ್ಬೋದು, ಯಾರೇ ಇರ್ಬೋದು, ಅಲ್ಲೇ ಬಂದು ಅದಕ್ಕೆ ವ್ಯವಸ್ಥೆ ಮಾಡೋಂಥ ಎಲ್ಲ ಏನೇನು ಗೈಡೆನ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ನಾಳೆ ರಜೆ ಅನೌನ್ಸ್ ಮಾಡಿರೋದ್ರಿಂದ ಸರ್ ಎಲ್ಲ ಶಾಸಕರು ಬರ್ತಿದ್ದಾರೆ ವಾಪಸ್. ಇಲ್ಲ, ಈಗೆಲ್ಲ ಬರ್ತಾ ಇದ್ದಾರೆ. ಈಗ ಕುಟುಂಬದ ಈ ಪೂಜಾ ಕೈಂಕರ್ಯಗಳು ಅಲ್ಲೇ ನಡೆಯುತ್ತಾ ಅಥವಾ ಇಲ್ಲ? ಅಲ್ಲೇ ನಡೀತದೆ. ಕೆಪಿಸಿಸಿ ಕಚೇರಿನಲ್ಲೂ ಈಗ 5:15 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ. ಬಂದ ಮೇಲೆ ಪಕ್ಷದಿಂದ ಅವ್ರಿಗೆ ಪಕ್ಷದ ಅಧ್ಯಕ್ಷರು ಆಗಿದ್ದರು, ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು. ಆ ರೀತಿ ಏನು ಗೌರವನ ಸಲ್ಲಿಸಬೇಕು ಆ ಕೆಲಸವನ್ನು 5:15 ಗಂಟೆ ನಂತರ ಅಲ್ಲಿ ಭಾರತ್ ಜೋಡೋ ಭವನ್ ಅವರೇ ಅದನ್ನು ಆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅಲ್ಲೇ ಅದು ಅವರ ಅಂತಿಮ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಿಎಂ ಏನಾದರೂ ನಾಳೆ ಅಂತ್ಯ ಸಂಸ್ಕಾರದಲ್ಲಿ ಅಧಿವೇಶನ ಖಂಡಿತ ಮಾಡ್ತಾರೆ. ಮುಂದೂಡಿಕೆ ಆಗಿದೆ. ಇವತ್ತಿಲ್ಲ, ನಾಳೆಗಿಲ್ಲ. ಈಗ ತಾನೇ ಅದೇ ಮದ್ದೂರು ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ. ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಕೆಲವರೆಲ್ಲ ಅವ್ರದ್ದೊಂದು ಸಂಸ್ಥೆ ಇತ್ತು, ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಅವ್ರಿಗೆ ಇಲ್ಲ, ನಾನು ಇನ್ನೊಂದು ಜಾಗ, ನನ್ನ ಮಗಳ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳಿದ್ರಂತೆ. ಸೊ ಅಲ್ಲೊಂದು ಕಾಫಿ ಡೇ ಬಿಲ್ಡಿಂಗು ಇತ್ತು. ಆ ಜಾಗದಲ್ಲೇ ಒಂದು 6-7 ಎಕರೆ ಇದೆ. ಅಲ್ಲೇ ಅದನ್ನು ಮಾಡೋಂಥ ಒಂದು ತೀರ್ಮಾನ ಮಾಡಿ ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು. ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ. 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ಸೊ ಎಲ್ಲರೂ ಕೂಡ ಮದ್ದೂರವ್ರು ಇರ್ಬೋದು, ಯಾರೇ ಇರ್ಬೋದು, ಅಲ್ಲೇ ಬಂದು ಅದಕ್ಕೆ ವ್ಯವಸ್ಥೆ ಮಾಡೋಂಥ ಎಲ್ಲ ಏನೇನು ಗೈಡೆನ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಬಂದಿದ್ದೇವೆ. ಸೊ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ನಾಳೆ ರಜೆ ಅನೌನ್ಸ್ ಮಾಡಿರೋದ್ರಿಂದ ಸರ್ ಎಲ್ಲ ಶಾಸಕರು ಬರ್ತಿದ್ದಾರೆ ವಾಪಸ್. ಇಲ್ಲ, ಈಗೆಲ್ಲ ಬರ್ತಾ ಇದ್ದಾರೆ. ಈಗ ಕುಟುಂಬದ ಈ ಪೂಜಾ ಕೈಂಕರ್ಯಗಳು ಅಲ್ಲೇ ನಡೆಯುತ್ತಾ ಅಥವಾ ಇಲ್ಲ? ಅಲ್ಲೇ ನಡೀತದೆ. ಕೆಪಿಸಿಸಿ ಕಚೇರಿನಲ್ಲೂ ಈಗ 5:15 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ. ಬಂದ ಮೇಲೆ ಪಕ್ಷದಿಂದ ಅವ್ರಿಗೆ ಪಕ್ಷದ ಅಧ್ಯಕ್ಷರು ಆಗಿದ್ದರು, ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು. ಆ ರೀತಿ ಏನು ಗೌರವನ ಸಲ್ಲಿಸಬೇಕು ಆ ಕೆಲಸವನ್ನು 5:15 ಗಂಟೆ ನಂತರ ಅಲ್ಲಿ ಭಾರತ್ ಜೋಡೋ ಭವನ್ ಅವರೇ ಅದನ್ನು ಆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅಲ್ಲೇ ಅದು ಅವರ ಅಂತಿಮ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಿಎಂ ಏನಾದರೂ ನಾಳೆ ಅಂತ್ಯ ಸಂಸ್ಕಾರದಲ್ಲಿ ಅಧಿವೇಶನ ಖಂಡಿತ ಮಾಡ್ತಾರೆ. ಮುಂದೂಡಿಕೆ ಆಗಿದೆ. ಇವತ್ತಿಲ್ಲ, ನಾಳೆಗಿಲ್ಲ.